ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಾಮರಾಜನಗರದಲ್ಲಿ ಒಳ ಮೀಸಲಾತಿ ಮುನಿಸು. ಜಯಂತಿಗೆ ಆಗಮಿಸದ ಸಮುದಾಯದ ಜನರು ವಾರ್ಡ್ಗಳಲ್ಲೇ ಜಯಂತಿಯನ್ನು ಆಚರಿಸಿದ್ದಾರೆ. ಒಳ ಮೀಸಲಾತಿಯ ಕಿಚ್ಚು ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅನೇಕ ನಾಯಕರುಗಳು, ಅನೇಕ ಸಮುದಾಯ ಈ ವಿಚಾರದಲ್ಲಿ ಮುನಿಸಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೀಗ ಜಯಂತಿಗೆ ಆಗಮಿಸದೆ ಸಮುದಾಯದ ಜನರು ತಮ್ಮ ತಮ್ಮ ವಾರ್ಡ್ಗಳಲ್ಲೇ ಜಯಂತಿಯನ್ನು ಆಚರಿಸಿದ್ದಾರೆ. ಆ ಮುಖಾಂತರ ಖಾಲಿ ಕುರ್ಚಿಗೆ ಸಚಿವ ವೆಂಕಟೇಶ್ ಭಾಷಣ ಮಾಡಿದರು. ಪಶುಸಂಗೋಪನಾ ಸಚಿವ ವೆಂಕಟೇಶ್ ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡಿದ್ದಾರೆ. ವೇದಿಕೆಯ ಮೇಲೆ ಬೇಸರವನ್ನು ಹೊರಹಾಕಿದ್ದಾರೆ ಸಚಿವರು. ಪೇಟೆ ಪ್ರೈಮರಿ ಶಾಲೆಯ ಆವರಣದಲ್ಲಿ ನಡೆದಂತಹ ಕಾರ್ಯಕ್ರಮ ಇದು. ಕಾರ್ಯಕ್ರಮಕ್ಕೆ ಬಾರದೆ ಈ ಸಮುದಾಯ ತನ್ನ ಆಕ್ರೋಶವನ್ನು, ಅಸಮಾಧಾನವನ್ನು ಹೊರಹಾಕಿದೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಇತ್ತು, ಸರ್ಕಾರಿ ಕಾರ್ಯಕ್ರಮ ಇದು. ಈ ಸರ್ಕಾರಿ ಕಾರ್ಯಕ್ರಮಕ್ಕೆ ನೀರಸ ಪ್ರತಿಕ್ರಿಯೆ. ಅವರ 119ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಭಾಳ ಅತ್ಯಂತ ಯಶಸ್ವಿಯಾಗಿ ಆಗಬೇಕಾಗಿತ್ತು. ಅದು ಭಾಳ ಕಡಿಮೆ ಕಾರಣ ಗೊತ್ತಿಲ್ಲ ನನಗೆ. ಅದೇನೇ ಇರಲಿ, ಇವತ್ತು ನಾವು ಇಂಥ ಮಹಾನ್ ನಾಯಕನ ನೆನೆಸ್ಕೊಳ್ತಕ್ಕಂಥ, ಅವರ ಕೆಲಸವನ್ನು ನಾವು ಸ್ಮರಿಸ್ತಕ್ಕಂಥ ಮತ್ತು ಜನರು ಈ ನಾಯಕರು ಮಾಡಿರ್ತಕ್ಕಂಥ ಅನೇಕ ಕೆಲಸಗಳನ್ನು ನಾವೆಲ್ಲರೂ ನೆನಪು ಮಾಡಿಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡೋಣ. ಭಾಳ ಸಂತೋಷದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ನಾನು ಚುನಾವಣೆಗೆ ಹೋಗಲಿಲ್ಲ, ಪ್ರಚಾರಕ್ಕೆ ಹೋಗೋದಕ್ಕೆ ಸ್ವಲ್ಪ ಆರೋಗ್ಯ ಸ್ಥಿತಿ ಇರಲಿಲ್ಲ ಅಂತೇಳಿ ನಾನು ಅವ್ರಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಅಧ್ಯಕ್ಷ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಸುರೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಂದ್ರ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಗೆ ಜನ ಬರದೇ ಇರೋದಕ್ಕೆ ಕಾರಣ ಏನಂದ್ರೆ ಸಚಿವರು ಈ ಬಗ್ಗೆ? ಏನು ಒಳ ಮೀಸಲಾತಿ ಕಿಚ್ಚು ಮಾದಿಗ ಸಮುದಾಯ ಮತ್ತೆ ಬಲಗೈ ಸಮುದಾಯದ ಜೊತೆ ಇದೆ. ಆ ಕಿಚ್ಚು ಇಂದು ಹೋಗಿತ್ತು ಅಂತಾನೆ ಹೇಳ್ಬೋದಾಗಿದೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನ ಚಾಮರಾಜನಗರದ ಪೇಟೆ ಪ್ರೈಮರಿ ಶಾಲಾ ಆವರಣದಲ್ಲಿ ಇಂದು ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಿತು. ಆದ್ರೆ ಒಳ ಮೀಸಲಾತಿ ಇನ್ನೂ ಕೂಡ ರಾಜ್ಯ ಸರ್ಕಾರ ಜಾರಿ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಅಂತ ಅಸಮಾಧಾನವನ್ನ ಹೊರಹಾಕಿ ಮಾದಿಗ ಸಮುದಾಯ ಸಂಪೂರ್ಣವಾಗಿ ಈ ಸರ್ಕಾರಿ ಕಾರ್ಯಕ್ರಮದಿಂದ ಹೊರಗುಳಿದಿದ್ದು. ಜೊತೆಗೆ ಈ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಚಾಮರಾಜನಗರದ ಚಾಮರೇಶ್ವರ ದೇವಾಲಯ ಒಂದು ಆವರಣದಲ್ಲಿ ಪ್ರತ್ಯೇಕವಾಗಿ ಅವರು ಬಾಬೂಜಿಯವರ ಜಯಂತಿಯನ್ನು ಆಚರಣೆ ಮಾಡಿದ್ರು. ಜೊತೆಗೆ ಈ ತಾಲೂಕು ಕೇಂದ್ರಗಳು ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಆಯಾ ಸಮುದಾಯದ ವತಿಯಿಂದ ಆಚರಣೆ ಮಾಡಿ ಒಳ ಮೀಸಲಾತಿ ಜಾರಿ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸರ್ಕಾರಿ ಕ್ರಮಕ್ಕೆ ಗೈರಾಗಿದ್ರು. ಪ್ರವೀಣ್. ಓಕೆ ಸುರೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.